ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಏಪ್ರಿಲ್ 22ಕ್ಕೆ ಪಹಲ್ಗಾಮ್ ಕಾಂಡದ ಕರಾಳ ನೆನಪಿಗೆ 1 ವರ್ಷ. ಪಹಲ್ಗಾಮಲ್ಲಿ ಪ್ರವಾಸಿಗರ ಮೇಲಾದ ದಾಳಿಯ ನಂತರ ಜಮ್ಮು ಕಾಶ್ಮೀರದ ಸರ್ಕಾರ ಅಲ್ಲಿ ಉಗ್ರ ಕೃತ್ಯಗಳ ವಿರುದ್ಧ ದೊಡ್ಡ ಮಟ್ಟದ ಕಾರ್ಯಾಚರಣೆಗಳನ್ನು ಕೈಗೊಳ್ಳಿತು. ಸಾಕಷ್ಟು ನುಸುಳುಕೋರರನ್ನ ಹೊಡೆದು ಹಾಕಲಾಯಿತು. ಡಾಕ್ಟರ್ ಸಿಂಡಿಕೇಟ್ ಒಂದು ಬಯಲಾಯಿತು. ಉಗ್ರರಿಗೆ ಹಣಕಾಸಿನ ನೆರವು ಸಿಗ್ತಾ ಇದ್ದ ಸಂಸ್ಥೆಗಳನ್ನ ಸರ್ಕಾರ ನಿಷೇಧಿಸಿತು. ಅವರ ಆಸ್ತಿಪಾಸ್ತಿಗಳನ್ನ, ಹಣಕಾಸಿನ ಮೂಲಗಳನ್ನ ವಶಕ್ಕೆ ತಗೊಳ್ಳೋ ಕೆಲಸವನ್ನು ಕೂಡ ವೇಗಗೊಳಿಸಲಾಯಿತು. ಇದೆಲ್ಲದರ ನಡುವೆ ಈಗ ಮತ್ತೊಂದು ಉಗ್ರ ತಂಡವನ್ನ ಅಲ್ಲಿ ಬಂಧಿಸಲಾಗಿದೆ. ಹಾಗೆ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರನೊಬ್ಬನಿಗೆ ಸಂಬಂಧಪಟ್ಟ ಮಾಹಿತಿಗಳು ಕೂಡ ತನಿಖಾ ಏಜೆನ್ಸಿಗೆ ಸಿಕ್ಕಿವೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿನ ವ್ಯವಸ್ಥೆ ಹೇಗೆ ಉಗ್ರರಿಗೆ ಭಾರತದಲ್ಲಿ ನೆಲೆಗೊಳ್ಳೋದಕ್ಕೆ, ಇಲ್ಲಿನ ಪಾಸ್ಪೋರ್ಟ್ ಅನ್ನು ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಇದೆ ಅನ್ನೋದನ್ನ ಕೇಳ್ತಾ ಇದ್ರೆ ಒಂದು ಆತಂಕ, ಒಂದು ಭಯ ಕೂಡ ಆಗುತ್ತೆ. ಹಾಗಾದ್ರೆ ಜಮ್ಮು ಕಾಶ್ಮೀರದ ಈ ಬಂಧನಗಳು ಹೊರ ಹಾಕ್ತಾ ಇರೋ ಭಯಾನಕ ಮಾಹಿತಿಗಳೇನು? ಬನ್ನಿ ನೋಡೋಣ. ಸ್ನೇಹಿತರೆ, ಜಮ್ಮು ಕಾಶ್ಮೀರವನ್ನು ಕ್ಲೀನ್ ಮಾಡೋ ಕಾರ್ಯಾಚರಣೆ ಅಲ್ಲಿ ನಿರಂತರವಾಗಿ ನಡೀತಾ ಇದೆ. ಅಲ್ಲೊಂದು ಚುನಾಯಿತ ಸರ್ಕಾರ ಇದ್ರೂ ಕೂಡ ಲೆಫ್ಟಿನೆಂಟ್ ಗವರ್ನರ್ ಸೇನಾ ಪಡೆಗಳು CRPF ಅನ್ನು ಬಳಸಿ ಜಮ್ಮು ಕಾಶ್ಮೀರದಲ್ಲಿ ನಿರಂತರ ಸರ್ಚ್ ಆಪರೇಷನ್ಗಳನ್ನು, ದಾಳಿಗಳು ಹಾಗೂ ಎನ್ಕೌಂಟರ್ಗಳನ್ನು ಮಾಡಿಸ್ತಲೇ ಇದ್ದಾರೆ. ಈ ಮಧ್ಯೆ ಅಲ್ಲಿನ ನಿಷೇಧಿತ ಜಮಾತೆ ಇಸ್ಲಾಮಿಗೆ ಸೇರಿದ್ದ 100 ಶಾಲೆಗಳನ್ನು ಸರ್ಕಾರ ತನ್ನ ವಶಕ್ಕೆ ತಗೊಂಡಿದೆ. ಈ ಜಮಾತೆ ಇಸ್ಲಾಮಿ ಸಂಘಟನೆಯನ್ನ ಕಾಶ್ಮೀರದಲ್ಲಿ 2019ರಲ್ಲಿ ಬ್ಯಾನ್ ಮಾಡಲಾಯಿತು. ಕಾಶ್ಮೀರಿ ಉಗ್ರರಿಗೆ ಹಣಕಾಸಿನ ನೆರವು ಕೊಡ್ತಾ ಇದ್ದದ್ದು ಮತ್ತು ಅಲ್ಲಿ ಕಲ್ಲು ತೂರಾಟ ಹಾಗೂ ಇನ್ನಿತರ ಸಮಾಜ ವಿದ್ರೋಹಕ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದವರಿಗೆ ಪ್ರಚೋದನೆ, ಹಣಕಾಸಿನ ನೆರವು, ಇಂಥ ಸಾಕಷ್ಟು ಆರೋಪಗಳು ಆ ಕಟ್ಟರ್ ಮತೀಯ ಸಂಘಟನೆಯ ಮೇಲಿತ್ತು. ಹೀಗಾಗಿ ಅದನ್ನು 2019ರಲ್ಲಿ ಬ್ಯಾನ್ ಮಾಡಿದ್ರು. ಆ ನಂತರ 2024ರಲ್ಲಿ ಮತ್ತೆ ಆ ನಿಷೇಧವನ್ನ ವಿಸ್ತರಿಸುವ ಕೆಲಸ ನಡೀತು. ಇಲ್ಲಿ ಜಮಾತ್ ಥರದ ಸಂಘಟನೆಗಳು ಉಗ್ರವಾದವನ್ನು ಪೋಷಿಸೋದಕ್ಕಿರೋ ಹಣಕಾಸಿನ ಮೂಲಗಳ ಥರ ಕಾಣ್ತಾ ಇದ್ವು. ಅವುಗಳ ಆಸ್ತಿಪಾಸ್ತಿಗಳು, ಅವು ನಡೆಸೋ ವ್ಯಾಪಾರ ಹಾಗೂ ಇನ್ನಿತರ ವಹಿವಾಟುಗಳಿಂದ ಬರೋ ಬಹುಪಾಲು ಹಣ ಬಳಕೆ ಆಗ್ತಾ ಇದ್ದದ್ದು ಕಾಶ್ಮೀರದ ಭಯೋತ್ಪಾದನೆಗೆ ಅನ್ನೋದು ಅಲ್ಲಿ ಕೇಳಿ ಬರ್ತಾ ಇದ್ದ ಆರೋಪ. ಈ ಜಮಾತ್ ಕಾಶ್ಮೀರದಲ್ಲಿ 100 ಶಾಲೆಗಳನ್ನು ನಡೆಸುತ್ತೆ. ಗೆಳೆಯರೆ, ನಮ್ಮಲ್ಲಿ ಶಾಲೆಗಳನ್ನು ನಡೆಸೋದು ಅಂದ್ರೆ ಏನು ಅಂತ ನಿಮಗೆ ಗೊತ್ತು. ಅದರಲ್ಲೂ ಜಮಾತ್ ಥರದ ಮತೀಯ ಸಂಘಟನೆಗಳ ಕೈಯಲ್ಲಿ ಶಾಲಾ ಕಾಲೇಜುಗಳಿದ್ರೆ 2 ಅಪಾಯಗಳಿರುತ್ತವೆ. ಒಂದು, ಆ ಶಾಲೆಯಿಂದ ಬರೋ ಹಣ ದೇಶದ ವಿರುದ್ಧ ಮತಾಂಧತೆಯನ್ನು ಪಸರಿಸೋದಕ್ಕೆ, ಉಗ್ರ ಕೃತ್ಯಗಳಿಗೆ ಬಳಕೆ ಆಗುತ್ತೆ ಅನ್ನೋದಾದರೆ, ಎರಡನೆಯದ್ದು, ಆ ಶಾಲೆಗಳಲ್ಲಿ ಕೂಡ ಮತಾಂಧತೆಯನ್ನು ತಲೆಗೆ ತುಂಬುತ್ತಾ ಹೋಗ್ತಾರೆ ಮತ್ತು ಮುಂದಿನ ತಲೆಮಾರಿನ ಉಗ್ರರನ್ನ, ಉಗ್ರ ಪೋಷಕರನ್ನ ಆ ಶಾಲೆಗಳು ನಿರ್ಮಾಣ ಮಾಡ್ತಾ ಹೋಗುತ್ತವೆ. ಇಷ್ಟು ವರ್ಷ ಅಲ್ಲಿ ಜಮಾತ್ ವಿರುದ್ಧ ಏನೇ ಆರೋಪಗಳಿದ್ರು, ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿದ್ದು ಕೂಡ ಸರ್ಕಾರಗಳು ಆ ಶಾಲೆಗಳ ವಿರುದ್ಧ ಕ್ರಮ ಕೈಗೊಳ್ಳೋದಿಕ್ಕೆ ಹೋಗಿರಲಿಲ್ಲ. ನಮ್ಮಲ್ಲಿ ತಕ್ಷಣ ಹಾಗೆ ಮಾಡೋದಕ್ಕೆ ಸಾಧ್ಯನೂ ಆಗೋದಿಲ್ಲ. ಅಲ್ಪಸಂಖ್ಯಾತರ ಶಾಲಾ ಕಾಲೇಜುಗಳಲ್ಲಿ ಏನೇ ಆಗ್ತಾ ಇದ್ರು ಅದರ ಮೇಲೆ ತಕ್ಷಣ ರೈಡ್ ಮಾಡೋದಕ್ಕೆ, ಅವುಗಳನ್ನ ಸರ್ಕಾರ ವಶಪಡಿಸ್ಕೊಳ್ಳೋದಿಕ್ಕೆ ಹೋದ್ರೆ ಅದು ಅಲ್ಪಸಂಖ್ಯಾತರ ದಮನ ಅನ್ನೋ ಆರೋಪಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ಜಮಾತ್ ವಿರುದ್ಧ ಅಲ್ಲಿ ಕ್ರಮ ಆಗಿರಲಿಲ್ಲ. ಆದರೆ 2019ರಲ್ಲಿ ಕಾಶ್ಮೀರದಲ್ಲಿ ಆ ಸಂಘಟನೆಯ ಮೇಲೆ ನಿಷೇಧವನ್ನು ಹೇರಲಾಯಿತು. ಅದಾದ ನಂತರ ಅವರು ನಡೆಸ್ತಾ ಇದ್ದ ಶಾಲಾ ಕಾಲೇಜುಗಳನ್ನು ಕೂಡ ಸರ್ಕಾರ ತನ್ನ ವಶಕ್ಕೆ ತಗೊಳ್ತಾ ಹೋಯಿತು. ಈ ಹಿಂದೆ ಸುಮಾರು 215 ಶಾಲೆಗಳನ್ನು ಸರ್ಕಾರ ವಶಕ್ಕೆ ಪಡೆದಿತ್ತು. ಈಗ ಇನ್ನೂ 58 ಶಾಲೆಗಳನ್ನು ಗುರುತಿಸಿ ಅವುಗಳನ್ನು ಕೂಡ ಸರ್ಕಾರ ವಶಪಡಿಸಿಕೊಂಡಿದೆ. ಆ ಶಾಲೆಗಳಲ್ಲಿ ಕಲಿತಿರೋ ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಉಂಟಾಗಬಾರದು ಅನ್ನೋ ಕಾರಣಕ್ಕೆ ಶಾಲೆಗಳನ್ನು ಇನ್ನು ಮುಂದೆ ಸರ್ಕಾರವೇ ನಡೆಸುತ್ತೆ. ಹಾಗೆ ಕಾಶ್ಮೀರದಲ್ಲಿನ ನಾನಾ ಕಡೆಗಳಲ್ಲಿ ರೇಡುಗಳು, ತಪಾಸಣೆಗಳು ಮುಂದುವರಿತಾ ಇವೆ. ಮೊನ್ನೆ ಬೇಹುಗಾರಿಕಾ ಮಾಹಿತಿಯ ಮೇರೆಗೆ ಶ್ರೀನಗರದ ಮೊಹಮ್ಮದ್ ನಕೀಬ್ ಭಟ್, ಆದಿಲ್ ರಶೀದ್ ಭಾ ಮತ್ತು ಗುಲಾಂ ಮೊಹಮ್ಮದ್ ಮೀರ್ ಅಲಿಯಾಸ್ ಮಾಮಾ ಅನ್ನೋ 3 ಜನರನ್ನ ಭದ್ರತಾ ಪಡೆಗಳು ವಶಕ್ಕೆ ಪಡ್ಕೊಂಡಿವೆ. ಈ 3 ಜನ ಕಾಶ್ಮೀರದಲ್ಲಿ ಓವರ್ ಗ್ರೌಂಡ್ ವರ್ಕರ್ಗಳಾಗಿದ್ರು. LETಗಾಗಿ ಕೆಲಸ ಮಾಡ್ತಾ ಇದ್ರು. ಪಾಕಿಸ್ತಾನದಿಂದ ಬರೋ ಉಗ್ರರಿಗೆ ಆಶ್ರಯ, ಆಯುಧಗಳ ಸರಬರಾಜು, ರೆಕ್ಕಿ ಮಾಡೋದು, ಆಹಾರದ ವ್ಯವಸ್ಥೆ ಮಾಡೋದು, ಅವರಿಗೆ ಟ್ರಾನ್ಸ್ಪೋರ್ಟೇಷನ್, ಲಾಜಿಸ್ಟಿಕ್ಸ್, ಹಾಗೆ ಅಗತ್ಯ ಬಿದ್ದರೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಡೋದು ಮುಂತಾದ ಕೆಲಸಗಳಲ್ಲಿ ಈ ತಂಡ ಭಾಗಿಯಾಗ್ತಾ ಇತ್ತು. ನಕೀಬ್ ಭಟ್ ಅವರ ನಾಯಕನ ಥರ ಕೆಲಸ ಮಾಡ್ತಾ ಇದ್ದ. ಅವನಿಗೆ ಸ್ವಲ್ಪ ರಿಪೇರಿ ಮಾಡಿದ ಕೂಡಲೇ ಅವನು ಮತ್ತಿಬ್ಬರ ಹೆಸರುಗಳನ್ನು ಹೇಳ್ದ. ಅವರನ್ನು ಕೂಡ ಪೊಲೀಸರು ವಶಕ್ಕೆ ತಗೊಂಡ್ರು. ಹಾಗೆ ಅವರಿಂದ ಒಂದಷ್ಟು ಆಯುಧಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಜೊತೆಗೆ ಅವರು ಅಲ್ಲಿನ ಕಾಡುಗಳಲ್ಲಿನ ಸಾಕಷ್ಟು ಅಡಗುತಾಣಗಳನ್ನು ಕೂಡ ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಷ್ಟರಲ್ಲೇ ಸುಮಾರು 40 ಮಂದಿ ಭಯೋತ್ಪಾದಕರು ಪಾಕಿಸ್ತಾನದ ಗಡಿ ದಾಟಿ ಭಾರತಕ್ಕೆ ಬರುವುದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು. ಅವರಿಗೆ ಆಶ್ರಯ ಹಾಗೂ ಇನ್ನಿತರ ವ್ಯವಸ್ಥೆಗಳನ್ನು ಒದಗಿಸಿಕೊಡಬೇಕಾದ ಹೊಣೆ ಈ ತಂಡದ ಮೇಲಿತ್ತು. ಅಷ್ಟರಲ್ಲೇ ಅವರನ್ನು ಏಜೆನ್ಸಿಗಳು ತಮ್ಮ ವಶಕ್ಕೆ ತಗೊಂಡಿವೆ. ಇನ್ನು ಇವರ ವಿಚಾರಣೆಯ ಸಂದರ್ಭದಲ್ಲಿ ಹೊರಬಿದ್ದ ಮಾಹಿತಿಯ ಆಧಾರದ ಮೇಲೆ ಅಬ್ದುಲ್ಲಾ ಅಲಿಯಾಸ್ ಅಬು ಹುರೇರಾ ಅನ್ನೋನನ್ನು ಕೂಡ
ಪೊಲೀಸರು ಶ್ರೀನಗರದಲ್ಲಿ ಬಂಧಿಸಿದ್ದಾರೆ. ಗೆಳೆಯರೆ, ಈ ಹುರೇರಾ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದು 16 ವರ್ಷಗಳು ಕಳೆದು ಹೋದ್ವಂತೆ. ಅವನು ಬಂದು ಶ್ರೀನಗರದಲ್ಲಿ ಸೆಟ್ಲ್ ಆಗಿದ್ದ, ಸ್ಥಳೀಯನ ಥರಾನೇ ಆಗ್ ಹೋಗಿದ್ದ. ಬರೀ ಶ್ರೀನಗರ ಮಾತ್ರ ಅಲ್ಲ, ಅಕ್ಕಪಕ್ಕದ ರಾಜಸ್ಥಾನ, ಪಂಜಾಬ್, ಹರಿಯಾಣ ಮುಂತಾದ ಕಡೆಗಳಲ್ಲಿ ಕೂಡ ಇವನ ಚಲನವಲನಗಳಿದ್ವು. ಅಲ್ಲೂ ತನ್ನ ಸಿಂಡಿಕೇಟ್ ಅನ್ನ ವಿಸ್ತರಿಸ್ತಾ ಇದ್ದ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಇದೇ ಸಂದರ್ಭದಲ್ಲಿ ಕಾಶ್ಮೀರದ ಪೊಲೀಸರ ಪಾಲಿಗೆ ಮೋಸ್ಟ್ ವಾಂಟೆಡ್ ಅನ್ನಿಸ್ಕೊಂಡಿದ್ದ ಪಾಕ್ ಮೂಲದ ಉಗ್ರನೊಬ್ಬನ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗಿದೆ. ಅವನು ಎಲ್ಲಿದ್ದಾನೆ ಅನ್ನೋದು ಗೊತ್ತಾದ ಕೂಡಲೇ ಭಾರತದ ವಿದೇಶಾಂಗ ಇಲಾಖೆ ಆಕ್ಟಿವ್ ಆಗಿದೆ ಮತ್ತು ಅವನನ್ನ ಸೌದಿಯಲ್ಲಿ ಅರೆಸ್ಟ್ ಕೂಡ ಮಾಡಿಸಲಾಗಿದೆ. ಈಗ ಅವನ ಹಸ್ತಾಂತರ ಪ್ರಕ್ರಿಯೆ ಆರಂಭ ಆಗಬೇಕು. ಅವನ ಹೆಸರು ಉಮರ್ ಹ್ಯಾರಿಸ್ ಆಲಿಯಾಸ್ ಖರ್ಗೋಶ್. ಗೆಳೆಯರೆ, ಈ ಉಮರ್ ಆಲಿಯಾಸ್ ಖರ್ಗೋಶ್ ಪಾಕಿಸ್ತಾನದ ಕರಾಚಿಯವನು ಅಂತ ಈ ಹಿಂದೆ ಕಾಶ್ಮೀರದ ಪೊಲೀಸರ ದಾಖಲೆಗಳು ಹೇಳ್ತಾ ಇತ್ತು. ಆದರೆ ಈಗ ಗೊತ್ತಾಗ್ತಾ ಇರೋ ವಿಷಯ ಏನು ಅಂದರೆ, ಅವನು ಕರಾಚಿಯವನಲ್ಲ, ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರದೇಶಕ್ಕೆ ಸೇರಿದವನು. ಕರಾಚಿಯ ಲ್ಯಾರಿಯಲ್ಲಿದ್ದ, ಅಲ್ಲಿ ಒಂದಷ್ಟು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದ, ಬಸ್ಗಳಿಗೆ ಬೆಂಕಿ ಹಚ್ಚಿದ ಪ್ರಕರಣ, ರಾಬರಿ, ದರೋಡೆ ಮುಂತಾದ ಪ್ರಕರಣಗಳಲ್ಲಿ ಭಾಗಿಯಾದವನನ್ನು ಕರಾಚಿಯ ಪೊಲೀಸರು ಹುಡುಕ್ತಾ ಇದ್ರು. ಅಷ್ಟರಲ್ಲಿ ಅವನು ಲಷ್ಕರ್ ರಿಕ್ರೂಟರ್ಗಳ ಕೈಗೆ ಸಿಕ್ಕಾಕೊಂಡ. ಅಲ್ಲಿಂದ ಅವನನ್ನು ಭಾರತದ ಗಡಿ ದಾಟಿಸಿ ಕಾಶ್ಮೀರಕ್ಕೆ ಕಳುಹಿಸಲಾಯಿತು. ಸುಮಾರು 2012ರಲ್ಲಿ ಕಾಶ್ಮೀರಕ್ಕೆ ಬಂದವನು ಶ್ರೀನಗರದಲ್ಲಿ ನೆಲೆ ನಿಂತ. ಅಲ್ಲೇ ಓವರ್ ಗ್ರೌಂಡ್ ವರ್ಕರ್ ಒಬ್ಬನ ಮಗಳನ್ನು ಇವನಿಗೆ ಕೊಟ್ಟು ಮದುವೆ ಮಾಡಲಾಯಿತು. ಅಲ್ಲಿಂದ ರಾಜಸ್ಥಾನದ ಜೈಪುರಕ್ಕೆ ಬಂದ ಈ ಹ್ಯಾರಿಸ್ ಅಲ್ಲಿ ಫೇಕ್ ಮ್ಯಾರೇಜ್ ಸರ್ಟಿಫಿಕೇಟನ್ನು ಮಾಡಿಸ್ಕೊಂಡ. ಇವನ ಹೆಸರನ್ನು ಸಜ್ಜಾದ್ ಅಂತ ಹೇಳ್ಕೊಂಡ. ಸಜ್ಜಾದ್ಗೆ ಸರ್ಟಿಫಿಕೇಟ್ ಸಿಕ್ತು, ವೋಟರ್ ID ಸಿಕ್ತು. ಇಷ್ಟಾದ ಮೇಲೆ ಏನಿದೆ, ರಾಜಸ್ಥಾನದಲ್ಲೇ ಪಾಸ್ಪೋರ್ಟ್ಗೆ ಕೂಡ ಅರ್ಜಿ ಸಲ್ಲಿಕೆ ಮಾಡ್ದ. ಪಾಸ್ಪೋರ್ಟ್ ಪಡ್ಕೋಬೇಕು ಅಂದರೆ ಅಲ್ಲಿ ಪೊಲೀಸ್ ವೆರಿಫಿಕೇಷನ್ ಆಗಬೇಕಾಗುತ್ತೆ. ಸಾಮಾನ್ಯವಾಗಿ ಪೊಲೀಸರು ವೆರಿಫಿಕೇಷನ್ಗಳನ್ನು ಹೇಗೆ ಮಾಡ್ತಾರೆ ಅನ್ನೋದು ನಿಮಗೂ ಗೊತ್ತಿದೆ. ಈ ಸಜಾದ್ ಆಲಿಯಾಸ್ ಉಮರ್ ಹ್ಯಾರಿಸ್ದು ಕೂಡ ವೆರಿಫಿಕೇಷನ್ ಆಗಬೇಕಿತ್ತು. ಪೊಲೀಸರು ಅದೇನು ವೆರಿಫೈ ಮಾಡಿದ್ರು, ಅದು ಯಾವ ದಾಖಲೆಗಳನ್ನು, ಅದು ಯಾವ ಕಣ್ಣುಗಳಲ್ಲಿ ನೋಡಿದ್ರು, ಅದು ಏನು ತಿಂದರು, ಅಥವಾ ಇವನಿಗೆ ಪೊಲೀಸ್ ವೆರಿಫಿಕೇಷನ್ನಿಂದ ಪಾಸ್ಪೋರ್ಟ್ ಕೊಡಿಸೋವರೆಗೆ ಎಲ್ಲವನ್ನೂ ಯಾವುದಾದ್ರೂ ಬ್ರೋಕರ್ ಮಾಡಿಕೊಟ್ನೋ ಗೊತ್ತಿಲ್ಲ. ಇವನಿಗೆ ಪಾಸ್ಪೋರ್ಟ್ ಕೂಡ ಸಿಕ್ಬಿಡ್ತು. ಗೆಳೆಯರೆ, ಪಾಕಿಸ್ತಾನದಿಂದ ಅಕ್ರಮವಾಗಿ ಗಡಿ ದಾಟಿ ಬಂದ ಉಮರ್ ಹ್ಯಾರಿಸ್ ಆಲಿಯಾಸ್ ಖರ್ಗೋಶ್ ಭಾರತದಲ್ಲಿ ಕಾಶ್ಮೀರದಲ್ಲಿ ಮದುವೆ ಆಗ್ತಾನೆ. ಅಲ್ಲಿಂದ ರಾಜಸ್ಥಾನಕ್ಕೆ ಹೋಗ್ತಾನೆ. ಅಲ್ಲವನಿಗೆ ಪಾಸ್ಪೋರ್ಟ್ ಸಿಕ್ಕಿಬಿಡುತ್ತೆ. ಅದಾದ ಮೇಲೆ ಅವನು ಭಾರತದವನೇ ಆಗೋದ್ನಲ್ಲ, ಮುಗೀತು. ಆ ನಂತರ ರಾಜಸ್ಥಾನ, ಪಂಜಾಬ್, ಹರಿಯಾಣ ಸೇರಿದಂತೆ ನಾನಾ ಕಡೆಗಳಲ್ಲಿ ನೆಟ್ವರ್ಕ್ ಅನ್ನ ಬೆಳೆಸ್ತಾ ಹೋದ. ಉಗ್ರರನ್ನ ರಿಕ್ರೂಟ್ ಮಾಡ್ತಾ, ಪಾಕಿಸ್ತಾನದಿಂದ ಬಂದ ಉಗ್ರರಿಗೆ ಆಶ್ರಯ ಮತ್ತು ಇನ್ನಿತರ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿಸ್ತಾ ಭಾರತದಲ್ಲೇ ಸಾಕಷ್ಟು ದಿನ ಉಳ್ಕೊಂಡ. ಅವನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾ ಇದ್ದ ವೇಗ ಮತ್ತು ಅಲ್ಲೆಲ್ಲೂ ಸಾಕ್ಷಿಗಳನ್ನು ಉಳಿಸದೆ ತನ್ನ ಹೆಜ್ಜೆ ಗುರುತುಗಳು ಏಜೆನ್ಸಿಗಳಿಗೆ ಸಿಗದ ಹಾಗೆ ನೋಡ್ಕೊಳ್ತಾ ಇದ್ದ ರೀತಿಗೆ ಇವನನ್ನು ಖರ್ಗೋಶ್ ಅಂದರೆ ಮೊಲ ಅನ್ನೋ ಆಲಿಯಾಸ್ ಅಲ್ಲಿ ಕರೆಯಲಾಯಿತು. ಖರ್ಗೋಶ್ ಭಾರತದ ಪಾಸ್ಪೋರ್ಟನ್ನು ಬಳಸಿ 2024ರಲ್ಲಿ ಇಂಡೋನೇಷ್ಯಾಗೆ ಹೋಗ್ತಾನೆ. ಅಲ್ಲಿಂದ ಸೌದಿ ಅರೇಬಿಯಾಗೆ ಹೋಗಿ ಅಲ್ಲಿ ನೆಲೆ ನಿಲ್ತಾನೆ. ಅಲ್ಲಿಂದಲೇ ಅವನು ಈ 3 ರಾಜ್ಯಗಳಲ್ಲಿ ತನ್ನ ಚಟುವಟಿಕೆಗಳನ್ನು ಮುಂದುವರಿಸಿದ್ದ. ಸೌದಿಯಲ್ಲಿ ಕೂತು ಇಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದ ಮತ್ತು ಹಣಕಾಸಿನ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಡ್ತಾ ಇದ್ದ. ಅವನನ್ನು ಈಗ ಸೌದಿಯಲ್ಲಿ ವಶಕ್ಕೆ ಪಡೆಯಲಾಗಿದೆ. ಭಾರತದ ಏಜೆನ್ಸಿಗಳು ಹಸ್ತಾಂತರ ಪ್ರಕ್ರಿಯೆಯನ್ನು ಆರಂಭ ಮಾಡಿವೆ. ಗೆಳೆಯರೆ, ನಮ್ಮಲ್ಲಿ ವ್ಯವಸ್ಥೆ ಅನ್ನೋದು ಎಷ್ಟು ಹಳ್ಳ ಹಿಡಿದು ಹೋಗಿದೆ ನೋಡಿ. ಹಣ ಕೊಟ್ಟರೆ ಇಲ್ಲಿ ಏನು ಬೇಕಾದರೂ ಸಿಗುತ್ತೆ. ಹಾಗೆ ಸಮುದಾಯದ ಒಳಗೆ ಉಗ್ರರಿಗೆ ಕೂಡ ರಕ್ಷಣೆ, ಆಶ್ರಯ ಎಲ್ಲ ಸಿಕ್ಬಿಡುತ್ತವೆ. ಹಾಗೆ ಎಲ್ಲಿಂದಲೋ ಬಂದವರಿಗೆ ಕೂಡ ಭಾರತದ ದಾಖಲೆಗಳನ್ನು ಕೊಡಿಸೋ ಜನ ಕೂಡ ಇಲ್ಲಿದ್ದಾರೆ. ಮಗಳನ್ನು ಕೊಟ್ಟು ಮದುವೆ ಮಾಡೋರು ಇದ್ದಾರೆ. ಒಂದು ದೇಶದ ಸರ್ಕಾರಿ ವ್ಯವಸ್ಥೆ ಹಾಗೂ ಅಲ್ಲಿನ ಜನ ಇಷ್ಟು ದ್ರೋಹಿಗಳಾಗ್ಬಿಟ್ರೆ ಆ ದೇಶವನ್ನು ಉಗ್ರರು ಹಾಗೂ ಹೊರಗಿನ ಶಕ್ತಿಗಳಿಂದ ಕಾಪಾಡೋದಕ್ಕೆ ಸಾಧ್ಯ ಆಗತ್ತಾ? ಡಾಕ್ಟರ್ಗಳು RDX ಅನ್ನು ತಯಾರು ಮಾಡೋ ದೇಶದಲ್ಲಿ, ಸಾಫ್ಟ್ವೇರ್ ಕಂಪನಿಗಳು ಮತಾಂಧತೆ ಮತ್ತು ಕಾರ್ಪೊರೇಟ್ ಜಿಹಾದ್ನ ಜಾಗಗಳಾಗಿರೋ ದೇಶದಲ್ಲಿ, ಕಾಲೇಜುಗಳಲ್ಲಿ, ವ್ಯಾಪಾರಿ ಸಂಸ್ಥೆಗಳಲ್ಲಿ ರಾಜಾರೋಷವಾಗಿ ಬಲವಂತದ ಮತಾಂತರಗಳಾಗುತ್ತಾ ಇದ್ರು. ಯಾರು ದನಿ ಎತ್ತಲಾಗದ ವ್ಯವಸ್ಥೆಯಲ್ಲಿ ಪೊಲೀಸ್ ಠಾಣೆಗಳ ಮೇಲೆ ದಾಳಿ ಮಾಡಿ ಅವರ ಜೀಪುಗಳನ್ನು ಸುಡೋರ ಮೇಲಿನ ಕೇಸುಗಳು ಮನ್ನಾ ಆಗೋ ನೆಲದಲ್ಲಿ ಇಂಥದ್ದೆಲ್ಲ ಸಾಮಾನ್ಯ ಬಿಡಿ. ಇದರ ನಡುವೆ ಲೆನ್ಸ್ ಕಾರ್ಟ್ ಅನ್ನೋ ಕನ್ನಡಕದ ಅಂಗಡಿ ಇದೆ ನೋಡಿ. ಅಲ್ಲಿನ ಉದ್ಯೋಗಿಗಳಿಗೆ ಕುಂಕುಮ, ಬಿಂದಿ, ತಿಲಕ, ತುಳಸಿ ಮಣಿ, ಕೈಗೆ ಕಟ್ಟೋ ದಾರಗಳು, ಕಡಗ, ಬಳೆ ಇಂಥದ್ದೇನೂ ಧರಿಸೋ ಹಾಗಿಲ್ಲ ಅಂತ ಸರ್ಕ್ಯುಲರನ್ನು ಹೊರಡಿಸಲಾಗಿತ್ತು. ಆದರೆ ಹಿಜಾಬ್, ಬುರ್ಖಾಗೆ ಅನುಮತಿಯನ್ನು ಕೊಡಲಾಗಿತ್ತು. ಆ ಸರ್ಕ್ಯುಲರಲ್ಲಿ ಅದನ್ನು ಸ್ಪಷ್ಟವಾಗಿ ಕೂಡ ಹೇಳಿದರು, ಹಿಜಾಬ್ ಹಾಗೂ ಬುರ್ಖಾ ಹಾಕ್ಕೊಂಡು ಬಂದರೆ ಬನ್ನಿ, ತಿಲಕ, ತುಳಸಿ ಮಣಿ, ಕೈಗೆ ಕಟ್ಟೋ ದಾರಗಳು ಇಂಥವೇನಾದರೂ ಇದ್ದರೆ ಅವುಗಳನ್ನು ತೆಗೆದು ಬಿಡಿ ಅಂತ.
ಅದಕ್ಕೆ ವ್ಯಾಪಕ ಪ್ರತಿರೋಧ ಬಂದ ನಂತರ ಇಲ್ಲ ಧಾರ್ಮಿಕ ಸ್ವಾತಂತ್ರ್ಯ ನಮ್ಮಲ್ಲಿದೆ, ಯಾರು ಏನು ಬೇಕಾದರೂ ಧರಿಸಬಹುದು ಅಂತ ಅವರೊಂದು ಕ್ಲಾರಿಫಿಕೇಶನ್ನ ಎಸ್ದಿದ್ದಾರೆ. ಹಾಗಂತ ಮೊದಲು ಹೊರಡಿಸಿದ್ದ ಆದೇಶ ಸುಳ್ಳು ಅಂತ ಹೇಳಿಲ್ಲ, ಅದಕ್ಕೆ ಕ್ಷಮೆ ಕೂಡ ಕೇಳಿಲ್ಲ. ಈಗ ವಿರೋಧ ವ್ಯಕ್ತ ಆದ ನಂತರ ಬುರ್ಖಾನು ಹಾಕೊಳ್ಳಿ, ತಿಲಕಾನು ಇಟ್ಕೊಳ್ಳಿ, ನಾವು ಎಲ್ಲರನ್ನೂ ಗೌರವಿಸ್ತೀವಿ ಅನ್ನೋ ಒಂದು ಟ್ವೀಟ್ ಅನ್ನ ಲೆನ್ಸ್ ಕಾರ್ಟ್ ಎಸ್ದಿದೆ. ಇಲ್ಲಿ ತಿಲಕ, ಕುಂಕುಮ, ರುದ್ರಾಕ್ಷಿ ಇವುಗಳನ್ನ ಬ್ಯಾನ್ ಮಾಡೋ ಧೈರ್ಯ ಇವರಿಗೆ ಎಲ್ಲಿಂದ ಬರುತ್ತೀರಿ? ಹಿಜಾಬ್, ಬುರ್ಖಾ ಓಕೆ, ಕುಂಕುಮ, ಕಡಗ, ಬಳೆ ಯಾಕೆ ಅನ್ನೋದನ್ನ ಸೆಕ್ಯುಲರ್ ಅಂತ ಕರೀತಾರ? ಕೇಳೋರು ಯಾರು ಇಲ್ವಾ ಇಲ್ಲಿ? ನಾವು ಕೂಡ ಮರ್ಯಾದೆ ಇಲ್ಲದ ಜನ, ಅಂಥವ್ರ ಹತ್ರ ವ್ಯಾಪಾರ ಮಾಡೋದನ್ನು ನಾವು ನಿಲ್ಲಿಸೋದಿಲ್ಲ, ಅವರನ್ನು ಬಾಯ್ಕಾಟ್ ಮಾಡೋದಿಲ್ಲ. ಹೀಗಾಗಿ ಬಹುಸಂಖ್ಯಾತರ ಆಚರಣೆಗಳನ್ನು ಅವಮಾನಿಸೋ ಧೈರ್ಯ ಇಲ್ಲಿ ಎಲ್ಲವನಿಗೂ ಬಂದುಬಿಡುತ್ತೆ. ಉಗ್ರರಿಗೆ ಆಶ್ರಯ ಕೊಡೋ ಧೈರ್ಯ, ಉಗ್ರರಿಗೆ ಬೇಕಾದ ನಕಲಿ ಸರ್ಟಿಫಿಕೇಟ್ಗಳನ್ನು ಮಾಡಿ ಅವರಿಗೆ ಪಾಸ್ಪೋರ್ಟುಗಳನ್ನು ತಗೊಂಡು ಹೋಗಿ ಕೊಡೋ ಧೈರ್ಯ ಎಲ್ಲ ಬರುತ್ತೆ. ಗೆಳೆಯರೆ, ಇವೆರಡು ಬೇರೆ ಬೇರೆ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲಿ ಒಂದಕ್ಕೊಂದು ಸಂಬಂಧ ಇದೆ. ಬಹುಸಂಖ್ಯಾತರು ಏನನ್ನು ಕೇಳೋದಿಲ್ಲ, ಅವರು ಮಲೆಗೆ ಇರ್ತಾರೆ, ಅಲ್ಲಿವರೆಗೆ ಇದೆಲ್ಲ ಹೀಗೆ ನಡೀತಾ ಇರತ್ತೆ. ಈ ದೇಶದ ಗತಿಯನ್ನ ಊಹೆ ಮಾಡಿದ್ರೆ ಭಯ ಅಲ್ಲದೆ ಬೇರೆನ್ನೇನಾದರೂ ಆಗೋದಕ್ಕೆ ಸಾಧ್ಯನಾ? ಇದು ಗೆಳೆಯರೆ ಪಾಕಿಸ್ತಾನದ ಉಗ್ರ ಭಾರತದ ಪಾಸ್ಪೋರ್ಟ್ ಅಲ್ಲಿ ಸೌದಿಗೆ ಹೋದ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.